ದಿವಂಗತ ಅಲ್ಲಾ ಬಕಾಶ್ ಪ್ಯಾರೋ ಸಾಬ್ರವರ ಸ್ಮರಣೆಯಲ್ಲಿ ಸಾರ್ಥಕ ಸೇವೆ. ದಿವಂಗತ ಅಲ್ಲಾ ಬಕಾಶ್ ಪ್ಯಾರೋ ಸಾಬ್ರವರ ಸ್ಮರಣೆಯನ್ನ ಅರ್ಥಪೂರ್ಣವಾಗಿಸುವ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ 250ಕ್ಕೂ ಹೆಚ್ಚು ಮಕ್ಕಳಿಗೆ ಸ್ಕಾಲರ್ಶಿಪ್ ವಿತರಿಸುವ ಮೂಲಕ ಶಿಕ್ಷಣಕ್ಕೆ ಮಹತ್ವದ ಪ್ರೋತ್ಸಾಹ ನೀಡುತ್ತಿರುವ ಮಕ್ಕಳು. ಶಿಕ್ಷಣವು ಪ್ರತಿಯೊಬ್ಬ ಮಗುವಿನ ಭವಿಷ್ಯವನ್ನು ರೂಪಿಸುವ ಶಕ್ತಿಯಾಗಿದೆ ಎಂಬ ನಂಬಿಕೆಯೊಂದಿಗೆ ಆರ್ಥಿಕವಾಗಿ ನೆರವು ಅಗತ್ಯವಿರುವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೈಜೋಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡ ಜೀಶಾನ್ ಮೊಹಮ್ಮದ್, ಬ್ರಿಹಾನ್ ಮೊಹಮ್ಮದ್, ಸಲ್ಮಾನ್ ಮೊಹಮ್ಮದ್ ಸ್ಕಾಲರ್ಶಿಪ್ ಪಡೆದ ಮಕ್ಕಳು ಹಾಗೂ ಅವರ ಪೋಷಕರಲ್ಲಿ ಸಂತಸ ಮತ್ತು ಹೆಮ್ಮೆಯ ವಾತಾವರಣ ಕಂಡುಬಂದಿತು. ದಿವಂಗತ ಅಲ್ಲಾ ಬಕಾಶ್ ಪ್ಯಾರೋ ಸಾಬ್ರವರು ಸಮಾಜದ ಬಗ್ಗೆ ಹೊಂದಿದ್ದ ಕಾಳಜಿ, ಮಾನವೀಯತೆ ಹಾಗೂ ಸೇವಾ ಮನೋಭಾವವನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವಂತಹ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು. ಸುಮಾರು 250ಕ್ಕೂ ಹೆಚ್ಚು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಮೂಲಕ ಅವರ ಕನಸುಗಳಿಗೆ ಬೆಂಬಲವಾಗಿ ನಿಂತ ಈ ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮವು ಶಿರಾನಗರದ ಜಾಮಿಯಾ ಶಾದಿ ಮಹಲ್ನಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮ ಇದು 3ನೇ ವರ್ಷ ಕಾರ್ಯಕ್ರಮ. ನಾವು ದೇವರು ನಮಗೆ ಕೊಟ್ಟಿದ್ದಾನೆ, ಅಲ್ಪ ಸ್ವಲ್ಪ ನಮಗೆ ದೇವರು ಕೊಟ್ಟಿದ್ದಾನೆ, ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ, ಇನ್ನು ಮಾಡ್ತೀವಿ ಮುಂದೆ. ಯಾಕಂದ್ರೆ ನಾವು ಯಾರು ಏನು ತಗೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಎಷ್ಟೇ ಕೋಟ್ಯಾಧಿಪತಿ ಆಗ್ಲಿ, ಅವ್ನು ಏನು ತಗೊಂಡೋಗಲ್ಲ, ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ಬೇಕು. ಅದಕ್ಕೆ ನಾವು ಆದಷ್ಟು ಅಲ್ಪ ಸ್ವಲ್ಪ ನಮ್ಮ ಕೈಯಿಂದ ಎಷ್ಟು ಆಗುತ್ತೆ ಅಷ್ಟು ನಾವು ಬಡವರಿಗೆ ಸಹಾಯ ಮಾಡಬೇಕು. ನಾವಲ್ಲ, ಬೇರೆಯವರು ಅಷ್ಟೇ. ಬೇರೆಯವರು ಯಾರಿದ್ದಾರೆ, ಯಾರು ದೇವರವ್ರು ಕೊಟ್ಟಿದ್ದಾನೆ, ಅವ್ರಿಗೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ಕೊಡ್ತೀನಿ. ಆಮೇಲೆ ಇನ್ನೊಂದು, ಈ ಕಾರ್ಯಕ್ರಮಕ್ಕೆ SLC PUC ಯಾರು ಪಾಸ್ ಆಗಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ದೇವರವ್ರಿಗೆ ಇನ್ನೂ ಒಳ್ಳೇದಾಗ್ಲಿ, ಇನ್ನು ಮುಂದೆ ಅವ್ರು ಚೆನ್ನಾಗಿ ಓದ್ಲಿ ಅಂತ ಅವ್ರಿಗೆ ನಾನು ಹಾರೈಸ್ತಾ, ನಾನು ಇವಾಗ ನನ್ನ ನಗರಸಭೆ ಅಧ್ಯಕ್ಷ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ನೀರಿನ ಬಗ್ಗೆ, ನೀರು ಸ್ವಲ್ಪ ನೋಡ್ಕೊಂಡು ಬೆಳೆಸಿ. ಯಾಕಂದ್ರೆ ನೀರಿಲ್ಲ, ಕೆರೆಯಾಗ ನೀರಿಲ್ಲ, ನೀರು ಖಾಲಿ ಆಗೈತೆ. 1 ತಿಂಗಳು 15 ದಿವಸ ನೀರು ಬರುತ್ತೆ ಅಷ್ಟೇ. ಹೆಂಗೋ ಇವಾಗ ಕಲಂಬಳಾಗಿ ಇವತ್ತು ಹೋಗಿ ಬಂದೆ ನಾನು, ಕಲಂಬಳ ನೀರು ಬರ್ತಾ ಇದೆ ಕೆರೆಗೆ. ಆದಷ್ಟು ಸ್ವಲ್ಪ ಸೂಕ್ಷ್ಮವಾಗಿ ನೀರು ಯೂಸ್ ಮಾಡಬೇಕು. ಹೆಂಗ್ ಬೇಕಾದ್ರೂ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಹೆಂಗು ಶ್ರಾದಲ್ಲಿ ಇವಾಗ ನಮ್ದು ಅಮೃತ್ 2.0 ಅಂತ 85 ಕೂಡ ಕೆಲಸ ಬೇರೆ ನಡೀತಾ ಇದೆ, ಮನೆ ಗಂಗೆ ಅಂತ. ಅದು ಶೀಘ್ರದಲ್ಲಿ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ವಾರ್ಡ್ ನಂಬರ್ 1ರಿಂದ 10ವರೆಗೂ ಆಲ್ರೆಡಿ ಹೆಚ್ಚು ಕಡಿಮೆ ಎಲ್ಲ ನೀರು ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲರ ಸಹಕಾರದಿಂದ, ಎಲ್ಲ 31 ಜನ ಕೌನ್ಸಿಲರ್ಗಳು ಎಲ್ಲ ನಮಗೆ ಸಹಕಾರದಿಂದ ನಗರಸಭೆ ನಡ್ಕೊಂಡು ನಡೆಸ್ತಾ ಇದ್ದೀವಿ. ಇವಾಗ ಶೀಘ್ರದಲ್ಲಿ ಇವಾಗ ನಮ್ದು ಬಸ್ ಸ್ಟ್ಯಾಂಡು, KSRTC ಬಸ್ ಸ್ಟ್ಯಾಂಡಿಂದ ಅಪ್ಪು ದೊಡ್ಡಕೆರೆವರೆಗೂ ಸ್ವಲ್ಪ ಚಂಗವ ರಸ್ತೆ ಸೇರುತ್ತೆ. ಅದಕ್ಕೆಲ್ಲ ಮೀಡಿಯಂ ಲೈಟ್ಸ್ ಹಾಕ್ಸ್ತಾ ಇದ್ದೀವಿ. ಎಲ್ಲ 31 ಜನ ನಗರಸಭೆ ಸದಸ್ಯರು ಒಂದು ರೆಸಲ್ಯೂಷನ್ ಮಾಡಿ ಅದಕ್ಕೆ ಪಾಸ್ ಮಾಡಿದ್ದಾರೆ. ಇವಾಗ ಆಲ್ರೆಡಿ ಅಪ್ರೂವ್ ಬಂದೈತೆ. ಮೀಡಿಯಂ ಲೈಟ್ಸ್ ಟೋಟಲ್ ಅಲ್ಲಿಂದ ಅಲ್ಲಿವರೆಗೂ ಒಂದು 5-5.5 ಕೋಟಿ ಮೀಡಿಯಂ ಲೈಟ್ಸ್ ಹಾಕ್ತಾ ಇದ್ದೀವಿ. ನಮ್ಮ ಕೈಯಿಂದ ಏನಾಗುತ್ತೆ ನಾವೆಲ್ಲ 31 ಜನ ಸದಸ್ಯರು ಸೇರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಮತ್ತೊಮ್ಮೆ ಎಲ್ಲರಿಗೂ ನಾನು ಯಾರ್ಯಾರು SLC PUC ನಲ್ಲಿ ಪಾಸ್ ಆಗಿದ್ದಾರೆ ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ. ನಮ್ಮ ಕೈಯಿಂದ ಇನ್ನು ಮುಂದೆ ಏನಾಗುತ್ತೆ ZPS ಗ್ರೂಪ್ನವರು ಮುಂದೆನೂ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.